ನಮಸ್ಕಾರ ಎಲ್ಲ ಕಲಾವಿದರು ಯೂಟ್ಯೂಬ್ ಚಾನಲ್ ಬೇವೂರು ಬಾಗಲಕೋಟೆ ತಾಲೂಕು. ನಾನು ಶ್ರೀಕಾಂತ್ ಬಿರ್ಕೇರಿ ಬೇವೂರು. ನೋಡಿದ್ರಿ ನಿರಂತರ ಈ ಒಂದು 10-12 ದಿವಸದಿಂದ ನಿರಂತರ ಬರ್ತಕ್ಕಂಥ ವಿಡಿಯೋಗಳನ್ನು ಇಲ್ಲಿ ಭಕ್ತಿ, ದಾನ, ಧರ್ಮ, ಪರೋಪಕಾರ ಅಂತರ ಶಿವನಾಮ ಇದರ ಸುತ್ತಾಡಿದ್ದೀವಿ ನಾವು. ಇದುವರೆಗೂ ಹಾಕಿರ್ತಕ್ಕಂಥ ವಿಡಿಯೋಗಳಲ್ಲಿ ಇದೊಂದು ವಿಶೇಷತೆ ಅಂತ ಯಾಕಂತೀವಿ ಅಂದರೆ ಅತಿ ಹೆಚ್ಚಾಗಿ ಇಲ್ಲಿ ಮಾಡಿದ್ದು ನಿಸ್ವಾರ್ಥಕ. ಯಾರೂ ಇಲ್ಲಿಂದ ಏನೂ ನಿರೀಕ್ಷೆ ಮಾಡಿಲ್ಲ, ದೇವಸ್ಥಾನದಿಂದ ಏನೂ ನಿರೀಕ್ಷೆ ಮಾಡಿಲ್ಲ. ಎಲ್ಲರೂ ನಿರೀಕ್ಷೆ ಮಾಡಿದ್ದೇನು ಭಗವಂತನ ಆಶೀರ್ವಾದ ಒಂದು ಸಿಕ್ಕರೆ ಸಾಕು ನಮಗಂತ ಆ ಒಂದು ಉದ್ದೇಶ ನಿರಂತರ 1 ತಿಂಗಳವರೆಗೂ ಹಗಲು ರಾತ್ರಿ ಪಾರಾಯಣ ಮಾಡಿದ್ದಾರೆ. ಈ ಮಠದ ಒಂದು ವಿಶೇಷತೆನೇ ಅಂತಂದ್ರೆ ಇಲ್ಲಿ ನಿರಂತರ ಅಥವಾ ಸ್ವಲ್ಪ ಆ ಕಡೆ ಇಲ್ಲಿ ತೋರಿಸು 57 ವರ್ಷದಿಂದ ಕೈಯಲ್ಲಿರ್ತಕ್ಕಂಥ ತಂಬೂರಿ ಕೆಳಗಿಟ್ಟಿಲ್ಲ. ಶಿವಾಯನ 7 ವರ್ಷ ಆಯಿತು. ಅವರು ನಿರಂತರ 57 ವರ್ಷದಿಂದ ನಾವು ತಂಬೂರಿನ ಕೆಳಗಿಟ್ಟಿಲ್ಲ ಬಂತು. ಆಮೇಲೆ ಈ ಮಠದಲ್ಲಿ ಹಚ್ಚಿದ ದೀಪ ಆಗಿಲ್ಲ. ಅದೊಂದು ವಿಶೇಷ ಹೇಳ್ಬೇಡ್ರಿ. ಅದೊಂದು ಮಾಡ್ತಕ್ಕಂಥದ್ದು ಸಣ್ಣ ಮಾತಲ್ಲ. ಬಾ ಈ ಕಡೆ ಬಾ ಈಗಲಿಲ್ಲ ಬಾ. ಈಗ ಅದರ ಬಗ್ಗೆ ಮಠದ ಭಕ್ತರು ಅದಾರ, ಆಡಳಿತಾಧಿಕಾರಿಗಳು ಅದಾರ, ಲೆಕ್ಕಪತ್ರದಂಥವ್ರು ಅದಾರ, ಕಾರ್ಮಿಕರು ಅದಾರ, ಶ್ರಮಿಕರು ಎಲ್ಲ ಭಕ್ತರೇ ಅವರು ಕೈಲೇ ಕೊಟ್ಟು ಬಂದು ಸೇವೆ ಮಾಡ್ತಕ್ಕಂಥದ್ದು. ಇಲ್ಲಿ ಯಾರೂ ಇಲ್ಲಿಂದ ಏನೂ ನಿರೀಕ್ಷೆನೇ ಮಾಡಲಿಲ್ಲ. ಅದ್ರ ಬಗ್ಗೆ ಅಜ್ಜಾರು ಏನಂತಾರೆ ಹೇಳ್ದನು. ನಮಸ್ಕಾರ ರೀ ಅಪ್ಪ. ನಮಸ್ಕಾರ. ಇಷ್ಟೆಲ್ಲ ಜನ ನಿಮಗೆ ಕೈ ಜೋಡಿಸಿದ್ರು, ಸಕ್ಸಸ್ ಆಯ್ತು. ಭಾಳ ಒಂದು ಇಡೀ ತಿಂಗಳವರೆಗೂ ಮಾಡಿದ್ರು, ಸಕ್ಸಸ್ ಅಂತೂ ಆಯಿತು. ತಿಂಗಳಾಯ್ತು. ಏನಂತೀರಿ ಅಪ್ಪ ಭಕ್ತರು ಇಷ್ಟೆಲ್ಲ ಕೈ ಜೋಡಿಸಿ ಮಾಡಿದ್ರಲ್ಲ, ಅವ್ರಿಗೆ ಏನು ಹೇಳ್ತೀರಿ? ಅವ್ರಿಗೇನ ಭಗವಂತ ಅವರಲ್ಲಿ ಅಂಥ ಬುದ್ಧಿ ಹಾಕ್ಯಾನ. ಹೌದು. ಯಾಕಂದ್ರೆ ಇದು ನೀವು ಹೇಳ್ತಕ್ಕಂಥ ಮಾತಲ್ಲ. ಇದು ಕಲಿಯುಗ. ಹೌದು. ಒಬ್ಬರು ಮಾತು ಯಾರು ಒಬ್ರು ಕೇಳಂಗಿಲ್ಲ. ಹೌದು. ಎಲ್ಲರ ಕಡೆನೂ ಮೊಬೈಲು, ಎಲ್ಲರ ಕಡೆನೂ ವಿಡಿಯೋ ಟೈಲು. ಎಲ್ಲರೂ ಈಗ ಶಾಣೆ ಇದಾರೆ. ಈ ಹುಡುಗ್ರು ಮೊದಲು ಶಾಣೆ ಆಗ್ಯಾರ. ಅವ್ರಿಗೇನು ನಾವು ಹೇಳ್ಬೇಕಂತೇನಿಲ್ಲ. ನಾವು ಏನಾರು ಹೇಳೋಕ್ಕಾದ್ರೆ ಅಮ್ಮನ ಮುಂದೆ ಕೆಂಪು ಕಲಿಸ್ದಂಗೆ ಆಗುತ್ತೆ ಅವ್ರಿಗೆ. ಹಾಂ, ಆದ್ರೆ ಅವ್ರ ಭಕ್ತಿನೇ ಮೇಣ. ಅವ್ರ ಭಕ್ತಿನೇ ಮೇನ್. ಏನು ಅವರ ಅಜ್ಜಾರು ಅವ್ರ ಅಪ್ಪಾರು ಏನು ಹಾಕಿಕೊಟ್ಟು ಹೊಗೆರ್ಲಿಕ್ಕಿತ್ತ ಅವ್ರು ಹೇಳಿ ಸತ್ತಾರ ಅವರು. ನಾವು ಹೆಂಗೆ ಇದನ್ನು 70ರಾಗಿಂದ ಏನು ನಾವು ನಾಮಸ್ಮರಣೆ ನಡೆಸ್ಕೊಂಬಂದೀವಿ, ನಾವೇನು ಭಗವಂತ ವಚನ ಕೊಟ್ಟಿವಿ ಆ ವಚನ ನೀವು ಪಾಲನೆ ಮಾಡಬೇಕು. ಅವ್ರನ್ನ ಕೈ ಮೇಲೆ ಕೈ ಹಾಕ್ಕೊಂಡು ಸತ್ತಾರ ಅವರು. ಹೌದು ರೀ, ಕೈ ಮೇಲೆ ಕೈ ಹಾಕ್ಕೊಂಡು ಲಿಂಗೈಕ್ಯರು ಅವ್ರು ಆದರು. ಕೈ ಹಾಕಿದವರು ಬೇರೆ, ಕೈ ಹಾಕಿಸ್ಕೊಂಡವ್ರು ಬೇರೆ. ಕೈ ಹಾಕಿದವರು ಇಲ್ಲಿಲ್ಲ, ಕೈ ಹಾಕಿಸ್ಕೊಂಡವ್ರು ಇಲ್ಲಿಲ್ಲ. ಇವರಷ್ಟು ಸಾಕ್ಷಿ. ಹ್ಞೂ ರೀ. ಅವ್ರ ಅಪ್ಪರ ದೇಹ ಬಿಡುವತ್ನಾಗ ಇವರಷ್ಟು ಕೈ ಮೇಲೆ ಹಾಕ್ಸ್ಕೊಂಡದ. ನಾವು ಹೆಂಗೆ ನಿರಂತರವಾಗಿ ಈ ಕಾರ್ಯಕ್ರಮ ನಡೆಸುವಲ್ಲ, ಹಂಗೆ ನೀವು ನಿರಂತರವಾಗಿ ನಿಮ್ಮ ಮನೆ ಪ್ರಪಂಚ ಮಾಡ್ರಿ, ಬೇಡಂತಲ್ಲ. ಅದ್ರ ಕೂಡಾಗ ಈ ಮಠದ ಕಾರ್ಯಕ್ರಮ ನಿಲ್ಲಿಸ್ಬೇಡ್ರಿ. ಅವ್ರು ಹೇಳುವತ್ನಾಗ ಇವ್ರು ಹೇಳೇ ಸತ್ತಾರ. ಅವರು ಕೈ ಮೇಲೆ ಕೈ ಹಾಕ್ಕೊಂಡ ಸತ್ತಾರ. ಈಗ ಅವರು ಅದನ್ನ ಇವ್ರ ಕಾರ್ಯಕ್ರಮ ಬಿಡದೆ ನಡೆಸ್ಯಾರ. ಈಗ ಅವರು ನೀವಂತೂ ನಡೆಸಿದ್ರಿ. ಅವ್ರ ಕೈ ಮೇಲೆ ಕೈ ಹಾಕಿ ಹೋದ್ರು, ಹಾಕಿಸ್ಕೊಂಡ್ರಿ, ನೀವಂತೂ ನಡೆಸಿದ್ರಿ. 70ರಿಂದ ಅಂದ್ರೆ 57 ವರ್ಷ ನಡ್ಕೊಂತ ಬಂದೈತಿ. ಈಗ ಅವ್ರ ಕೈ ಮೇಲೆ ಹಾಕಿಸ್ಕೊಂಡ್ರು, ನೀವು ಅದನ್ನು ವಚನ ಪಾಲಿಸಾಕತ್ತೀರಿ. ನೀವು ಹೋಗೋ ಕಾಲಕ್ಕೆ ಯಾರ ಮೇಲೆ ಕೈ ಹಾಕಿಸ್ಕೊಂತೀರಿ? ನಾವು ಮೊದಲ ನಮ್ಮ ತಂದೆಯವ್ರು, ಎಲ್ಲರೂ ಊರ ತಂದೆಯವ್ರಿಗೆ ಮೊದಲಿನ ಹಿರಿಯರ್ರಿ. ಪೂರ್ಣಾನಂದ ಅಪ್ಪರು ಇದ್ದ ಕಾಲದಾಗ 1970 ಅಚಿಕ ಏನು ಸಪ್ತಾಹ ಎಲ್ಲಿ ಇದ್ದಿದ್ದಿಲ್ಲ ರೀ ಪೂರ್ವದಲ್ಲಿ. ಅವರು ಶರೀರ ಅಂತ್ಯ ಆಗೋ ಟೈಮ್ ಬಂತಂತ. ಅಂದ್ರೆ ಮೊದಲಿನ ಹಿರಿಯರು ಹೇಳ್ತಿದ್ರು ನಮಗೂ ಏನು ಗೊತ್ತಿಲ್ಲ ರೀ, ನಾವು ಸಣ್ಣರಿದ್ದು. ಆಗ ದವಾಖಾನಿಗೆ, ರಾಮದುರ್ ದವಾಖಾನಿಗೇನ ಅಪ್ಪರ್ನ ದವಾಖಾನಿಗೆ ಹಾಕಿದ್ರಂತೆ. ಜಾಲಿಕಟ್ಟಿ ಹಿರಿಯರು, ನಮ್ಮೂರು ಹಿರಿಯರು. ಆದ್ರೆ ಅವರು ಜಾಲಿಕಟ್ಟಿ ಹಿರಿಯರು ಕರ್ಕೊಂಡು ಹೋಗ್ಬೇಕಂತ ಅವ್ರು ಪ್ರಯತ್ನ ಮಾಡಿದ್ರಂತೆ. ಇವರು ನಮ್ಮೂರಾರ ಕರ್ಕೊಂಡು ಹೋಗ್ಬೇಕಂತ ಇವ್ರು ಪ್ರಯತ್ನ ಮಾಡ್ಯಾರ ಹಿರಿಯರು. ಆಗಿನ ಕಾಲದಾಗ ಇವ್ರ ಅಪ್ಪಾರು ನೀವು ಯಾವ ಊರಿಗೆ ಬರ್ತಾರೆ ಅಂದ್ರೆ ಅದು ಅವರಿಗೆ ಸಮಸ್ಯೆ ಆಗಿಬಿಡ್ತಂತ್ರಿ ಅದು ಪೂರ್ಣಾನಂದ ಅಪ್ಪರಿಗೆ. ಹಂಗಾರೆ ನೀವು ಯಾರು 39 ವರ್ಷ ಸಪ್ತಾಹ ಹಚ್ತೀರಿ ಆ ಧ್ಯೇಯ ಅಲ್ಲಿ ಬೀಳ್ತೈತಿ. ಯಾರು ಸಪ್ತಾಹ ಮಾಡ್ತೀರಿ ಕೈ ಎತ್ತಿರಿ ಅಂದ್ರಂತ.
ಆಗ ಅವರು ಜಾಲಿ ಕಟ್ಟಿಯವರು ಒಂದು ಸ್ವಲ್ಪ ನಾನು ಊರಿಗೆ ಹೋಗಿ ಕೇಳ್ಕೊಂಬರ್ತೇನೆ ಅಂತೇಳಿ ಒಂದು ಸ್ವಲ್ಪ ಹಿಂದಕ್ಕೆ ಸರದ್ರಂತ್ರಿ ಅವರು. ಆಗ ಇವರು ನಮ್ಮ ಊರು ಹಿರಿಯರು ಎಲ್ಲರೂ ಹಿರಿಯರು. ಆಗ ನಾವು ಮಾಡ್ತೀವ್ರಿ ಅಪ್ಪಾರ, ನೀವು 39 ವರ್ಷ ನಾವು ಸಪ್ತಾಹ ಹಚ್ಚಿತೇವೆ ಅಂತೇಳಿ ವಚನ ಕೊಟ್ಟು ಕುಣಿದಾಡಿದ್ರಂತ್ರಿ. ಆಗ ಹೆಣ್ಮಕ್ಳಾತು ಗಂಡು ಮಕ್ಳಾತು ಸಣ್ಣ ಯುವಕರಾತು. ಆಗ ನೀವು ಮಾಡ್ತೇನೆ ಅಂದ್ರೆ ಆಗ ಪೂರ್ಣಾನಂದ ಅಪ್ಪಾರ ಹಂಗಾರೆ ನೀವು ಎಲ್ಲಿ ಸಪ್ತಾಹ ಹಚ್ತೀರಿ, ಈ ಧ್ಯೇಯ ಅಲ್ಲಿ ಬೀಳ್ತೈತಪ್ಪ, ಇದು ಪುಣ್ಯಮಯ ಭೂಮಿ ಆಕತಿ ಅಂಥೇಳಿ ಏನೋ ಅವರು ವಚನ ತೊಗೊಂಡು ಆಗ ನಮ್ಮ ಊರಿಗೆ ಬಂದು ಇಲ್ಲಿ ಅವ್ರು ಸ್ಥಾಪನೆ ಆದರಂತ್ರಿ. 1970 ರೀ, 23/8/1970 ರೀ ಸರ. 23/8/70 ಅವರು ಸಪ್ತಾಹ ಹಚ್ಚಿದ್ರಿ. 23/8/71 ಯಾವ ತಾರೀಕಿಗೆ ಸಪ್ತಾಹ ಹಚ್ಚಿ ಯಾವ ತಿಂಗಳ ಯಾವ ಇಸ್ವಿಗೆ 23/8/70 ಹಚ್ಚಿದವರು 23/8/71 ಯಾವ ತಾರೀಕಿಗೆ ಹಚ್ಚಾರ ಅವತ್ತ ದೇಹ ಬಿಟ್ಟಾರಿ. 1 ವರ್ಷ ಕರೆಕ್ಟ. ಅವ್ರದ್ದು ಒಂದು ನಮಗೆ ದೊಡ್ಡ ಮಹಿಮಾರಿ. ಎಂದ ಸಪ್ತಾಹ ಹಚ್ಚಾರ ಅಂದು 1 ವರ್ಷಕ್ಕೆ ಅವ್ರು ದೇಹ ಬಿಟ್ಟಾರಿ. ಅದು ಎಲ್ಲರಿಗೂ ನಮ್ಮ ಊರಿನ ಹಿರಿಯರಿಗೆ ಆಯ್ತು, ಹೆಣ್ಣು ಮಕ್ಕಳಿಗೆ ಆಯ್ತು, ಗಂಡು ಮಕ್ಕಳಿಗೆ ಆಯ್ತು, ಯುವಕರಿಗಾಯ್ತು ಆ ತಾರೀಕಿಗೆ ಹಚ್ಚಿ ಅವತ್ತು ದೇಹ ಬಿಟ್ಟಾರ. ಅದನ್ನು ಇದೊಂದು ದೊಡ್ಡ ಪವಾಡ ಇದೆ ಅಂಥೇಳಿ ಎಲ್ಲರೂ ಅವ್ರ ಬಗ್ಗೆ ಭಾಳ ಅಭಿಮಾನದಿಂದ ಭಕ್ತಿಲಿಂದ ಅವರು ದೊಡ್ಡ ಇದೊಂದು ಸಾಧನೆ ಮಾಡಿ ನಮ್ಮನ್ನು ಎಲ್ಲರನ್ನೂ ಪಾವನ ಮಾಡ್ಯಾರಿ. ಮತ್ತು ಈ ಸಪ್ತಾಹ ಹಚ್ಚೋದ್ರಿಂದ ಇವರು ಇದನ್ನು ಮಾಡೋದ್ರಿಂದ ಏನಾಕತಿ ಅಂತೇಳಿ ಎಲ್ಲರೂ ಗ್ರಾಮಸ್ಥರು ಏನೋ ಕೇಳಿದ್ರಂತ. ಅಜ್ಜಾರನ್ನ ಪ್ರಶ್ನೆ ಮಾಡ್ಯಾರ, ಈ 39 ವರ್ಷ ಸಪ್ತಾಹ ಹಚ್ಚಿದ್ರಿಂದ ಏನಾಕತ್ರಿ, ಇದು ಏನು ಫಲ ಆಕತಿ? ಇದು 39 ವರ್ಷ ಸಪ್ತಾಹ ನೀವು ಮಾಡಿದ್ರಂದ್ರೆ 12 ಹರಿದಾರಿ ಇದು ಪುಣ್ಯಮಯ ಭೂಮಿ ಆಕತ್ತಂದ್ರಂತ್ರಿ. ಮತ್ತು ಅದು ಅವ್ರು ಅಂದದ್ದು ಯಾವುದು ಸುಳ್ಳಾಗಿಲ್ರಿ, ಎಲ್ಲವೂ ಸತ್ಯ ಆಗ್ಯಾವ. ಹ್ಞೂ ರೀ. ಈಗಂತೂ ನಾನೇನಂದೆ, ಅವರು ಕೈ ಮೇಲೆ ಕೈ ಹಾಕಿಸ್ಕೊಂಡು ಕೈ ಹಾಕಿದ್ರು ಹೋದ್ರು. ನೀವು ಮುಂದಿನ ಪೀಳಿಗೆಗೆ ಹೇಳಬೇಕು. ನಾವು ನಮ್ಮ ಪೀಳಿಗೆಗೆ ನಾವು ನಮ್ಮ ಮಕ್ಕಳಿಗೆ ಈಗ ಹಂಗೆ ಮೊದಲಿನ ಹಿರಿಯರು ಅವರು ಅವ್ರ ಕೈ ಮೇಲೆ ಕೈ ಹಾಕ್ಯಾರ. ಸತ್ಯದಲ್ಲಿ ಹರಿಶ್ಚಂದ್ರನಂತೆ, ಭಕ್ತಿಯಲ್ಲಿ ಬಸವಣ್ಣನಂತೆ ಅವ್ರು ಏನು ಅವರು ನುಡಿಮುತ್ತು ಬರೆದು ಅವ್ರು ವಚನ ಕೊಟ್ಟು ಸಹಿ ಮಾಡ್ಯಾರ. ಮೊದಲಿನ ಹಿರಿಯರು ಕೈ ಮೇಲೆ ಕೈ ಹಾಕ್ಯಾರ. ಅವ್ರು ಆ ಪ್ರಕಾರ ನಡೆಸಿ ಅವರು ಮೊದಲಿನ ಹಿರಿಯರು ಅಷ್ಟರು ಹೋಗಿಬಿಟ್ರಿ. ಆ ಮಾರ್ಗ ನಮಗೆ ದಾರಿ ತೋರಿಸ್ಯಾರಿ ಅವರು. ಮೊದಲಿನ ನಮ್ಮ ತಂದೆಯವರಾಗಲಿ ಊರು ಹಿರಿಯರು ಎಲ್ಲರೂ ರೀ. ಈಗ ಅವ್ರು ಏನು ನಮಗೆ ದಾರಿ ತೋರಿಸ್ಯಾರ, ನಾವು ಅವ್ರಿಗೆ ಹಂಗೆ ಅವ್ರ ಮಕ್ಕಳಿಗೆ ನಮಗೆ ದಾರಿ ತೋರಿಸ್ಯಾರ. ನಾವು ನಮ್ಮ ಮಕ್ಕಳಿಗೆ ದಾರಿ ತೋರಿಸಿ ನಾವೆಲ್ಲರೂ ಒಂದು ಇದನ್ನು ಮಾಡ್ತೇವೆ ಅಂತ ಹೇಳಿ ವಚನ ಕೊಟ್ಟೇವ್ರಿ. ಓಕೆ, ಇದು ಗ್ರಾಮಸ್ಥರೊಬ್ಬರ ಮಾತು. ಇನ್ನು ಉಳಿದವ್ರನ್ನೂ ಕೂಡ ಮಾತಾಡ್ತೀನಿ. ಇಲ್ಲಿಗೆ ಭಾಗ 1 ಮುಕ್ತಾಯ ಮಾಡಿ ಭಾಗ 2 ಮತ್ತೆ ಮುಂದುವರಿಸ್ತೀನಿ. ನಮಸ್ಕಾರ. ಕಟ್ ಮಾಡೋಣ.